ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ ಅಂದ್ಕೊಂತೀನಿ. ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಯ ಒಂದು ಅಪ್ಡೇಟ್ ಅನ್ನ ಇಲ್ಲಿ ತಂದಿದ್ದೀನಿ. ತಾವೇನಾದ್ರೂ ಕೇವಲ SLC ಅಥವಾ ಒಂದು ಸೆಕೆಂಡ್ PUC ನ ತಾವೇನಾದ್ರೂ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಹೈಕೋರ್ಟ್ ಕಡೆಯಿಂದ ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಸುಮಾರು 1621 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು, ವಿವಿಧ ಒಂದು ಪೋಸ್ಟ್ ಇಂದ ಈ ಒಂದು ವೇಕೆನ್ಸಿಯ ಒಂದು ಅಪ್ಡೇಟ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಪ್ರತಿಯೊಬ್ಬ ಮೇಲ್ ಮತ್ತು ಫಿಮೇಲ್ ಒಂದು ಕ್ಯಾಂಡಿಡೇಟ್ಗಳು ಈ ಒಂದು ವೇಕೆನ್ಸಿಗಳಿಗೆ ಒಂದು ಅಪ್ಲೈ ಅನ್ನ ಮಾಡಬಹುದು. ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಮುಖಾಂತರ ನಾನು ಶೇರ್ ಅನ್ನ ಮಾಡ್ತಿದ್ದೀನಿ. ಇದರ ಮುಂಚೆ ತಾವೇನಾದ್ರೂ ಚಾನಲ್ಗೆ ಹೊಸಬಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಹೋಗೋಣ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಹೈಕೋರ್ಟ್ ರಿಕ್ರೂಟ್ಮೆಂಟ್ 2025 ಅಪ್ಲೈ ಫಾರ್ 1621 ಗ್ರೂಪ್ ಸಿ ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರುವಂತದ್ದು. ಓಕೆನಾ, ಈಗ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಯಾವ ಒಂದು ಪೋಸ್ಟ್ ಗೆ ಎಷ್ಟೆಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಆ ಪೋಸ್ಟ್ ಗೆ ಏನು ಒಂದು ಕ್ವಾಲಿಫಿಕೇಶನ್ ಕೇಳಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಬ್ರೀಫ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನೋದು ಇಲ್ಲಿ ಒಂದು ಶೇರ್ ಅನ್ನ ಮಾಡಿಬಿಡ್ತೀನಿ. ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಮೊದಲನೇ ಒಂದು ಪೋಸ್ಟ್ ಆಫೀಸ್ ಸುಬಾರ್ಡಿನೇಟ್ ಗೆ 651 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು, ಇದಕ್ಕೆ ತಾವೇನಾದ್ರೂ ಕೇವಲ ಒಂದು 7th ಅನ್ನ ತಾವೇನಾದ್ರೂ ಒಂದು ಪಾಸ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಗ್ರೂಪ್ ಸಿ ಎನ್ನುವಂತಹ ಒಂದು ಪೋಸ್ಟ್ ತಾವು ಅಪ್ಲೈ ಅನ್ನ ಮಾಡಬಹುದು. ಪ್ರತಿಯೊಬ್ಬರಿಗೂ ಒಂದು ಗೊತ್ತಿರುತ್ತೆ, ಆಫೀಸ್ ಸಬಾರ್ಡಿನೇಟ್ ಅಂದ್ರೆ ಇನ್ನೊಂದು ಹೈಕೋರ್ಟ್ ನಲ್ಲಿ ಒಂದು ಫೈಲ್ ಅನ್ನ ಆ ಕಡೆಯಿಂದ ಈ ಕಡೆಗೆ ತರುವಂತದ್ದಾಗಿರ್ಬಹುದು, ಮತ್ತು ಏನೊಂದು ಟೈಮ್ ಟು ಟೈಮ್ ಫೈಲ್ಸ್ ಅನ್ನ ಒಂದು ಜೋಪಾನ್ ಆಗಿ ಸೆಕ್ಯೂರ್ ಆಗಿ ಇಡುವಂತಹ ಒಂದು ಕೆಲಸ ಈ ಒಂದು ಆಫೀಸ್ ಸಬಾರ್ಡಿನೇಟ್ ಗೆ ಇರುತ್ತೆ. ನಂತರ ಇದೇ ಒಂದು ಜೂನಿಯರ್ ಅಸಿಸ್ಟೆಂಟ್ ಗೆ 223 ಒಂದು ಪೋಸ್ಟ್ ತಾವೇನಾದ್ರೂ ಇದಕ್ಕೆ ಒಂದು ಗ್ರಾಜುಯೇಟ್ ಅನ್ನೋದು ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಗ್ರಾಜುಯೇಟ್ ಅದು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಕೂಡ ತಮ್ಮ ಒಂದು ಗ್ರಾಜುಯೇಟ್ ಆಗಿದ್ರೆ ಈ ಒಂದು ಜೂನಿಯರ್ ಅಸಿಸ್ಟೆಂಟ್ ಗೆ ಅಪ್ಲೈ ಅನ್ನ ಮಾಡಬಹುದು. ಮತ್ತು ಕಾಪಿಸ್ಟ್ ಆಗಿರ್ಬೋದು 194 ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದರೆ ಇದಕ್ಕೆ 12th ಪಾಸ್ ಅನ್ನ ಮಾಡ್ಕೊಂಡಿರ್ಬೇಕು, ಪ್ಲಸ್ ಟೈಪಿಂಗ್ ಸಹ ತಮಗೆ ಒಂದು ಕಲ್ತಿರ್ಬೇಕು. ನಂತರ ಇಲ್ಲಿ ಒಂದು ಟೈಪಿಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 162 ಒಂದು ಪೋಸ್ಟ್ ಇದಕ್ಕೆ ಒಂದು ಗ್ರಾಜುಯೇಟ್ ಅನ್ನ ಮಾಡ್ಕೊಂಡಿರ್ಬೇಕು, ಮತ್ತು ಇದಕ್ಕೂ ಕೂಡ ಒಂದು ಟೈಪಿಂಗ್ ಅನ್ನೋದು ತಮ್ಮ ಬಳಿ ಒಂದು ಸ್ಕಿಲ್ ಇದ್ದೇ ಇರಬೇಕಾಗುವಂತದ್ದು. ನಂತರ ಪ್ರೋಸೆಸ್ ಸರ್ವರ್ಗೆ 164 ಒಂದು ಪೋಸ್ಟ್, ಇದಕ್ಕೆ ಒಂದು ಬರೀ ಒಂದು ಟೈಪಿಸ್ಟ್ ಒಂದು ಕ್ವಾಲಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ನಂತರ ಫೀಲ್ಡ್ ಅಸಿಸ್ಟೆಂಟ್ ಗೆ 56 ಒಂದು ಪೋಸ್ಟ್, ಇದಕ್ಕೆ ಒಂದು ಗ್ರಾಜುಯೇಟ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಸ್ಟೀನೋಗ್ರಾಫರ್ ಗೆ 80 ಒಂದು ಪೋಸ್ಟ್, ಗ್ರಾಜುಯೇಟ್ ಮತ್ತು ಸ್ಟೆನೋ ಅನ್ನೋದು ತಾವು ಹೊಂದಿರಬೇಕು. ನಂತರ ಡ್ರೈವರ್ ಗೆ 28 ಒಂದು ಪೋಸ್ಟ್, ತಾವೇನಾದ್ರೂ ಕೇವಲ ಒಂದು 7th ಅನ್ನ ತಾವು ಇಲ್ಲಿ ಒಂದು ಪಾಸ್ ಔಟ್ ಆಗಿರಬೇಕು. 7th ಪಾಸ್ ನ ಒಂದು ಜೊತೆಗೆ ಏನೋ ಒಂದು ಡ್ರೈವರ್ ಪೋಸ್ಟ್ ಆಗಿರೋದ್ರಿಂದ ಹೆವಿ ಮೋಟಾರ್ ವೆಹಿಕಲ್ ನ ತಮ್ಮ ಬಳಿ ಒಂದು ಲೈಸೆನ್ಸ್ ಇಲ್ಲಿ ಇರಬೇಕಾಗಿರುವಂತದ್ದು. ರಿಕ್ರೂಟ್ ಅಸಿಸ್ಟೆಂಟ್ ಗೆ 24 ಒಂದು ಪೋಸ್ಟ್, ಇದಕ್ಕೆ ಕೇವಲ ಒಂದು 12th ಪಾಸ್ ಅನ್ನ ತಾವು ಇಲ್ಲಿ ಒಂದು ಹೊಂದಿರಬೇಕು. ಸ್ನೇಹಿತರೆ, ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಪೋಸ್ಟ್ ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಹೋದ್ರೆ ತಾವೇನಾದ್ರೂ 7th ಆಗಿರ್ಬೋದು, 10th 12th ಗ್ರಾಜುಯೇಟ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಯಾವುದೇ ಒಂದು ಕ್ವಾಲಿಫಿಕೇಶನ್ ತಮ್ಮ ಬಳಿ ಇದ್ರೆ ಈಸಿಯಾಗಿ ಈ ಎಲ್ಲಾ ಒಂದು ಪೋಸ್ಟ್ ಅಲ್ಲಿ ತಾವು ಆರಾಮ್ಸೆ ತಾವು ಅಪ್ಲೈ ಅನ್ನ ತಾವು ಮಾಡಬಹುದು. ಈಗ ಒಂದು ಏಜ್ ಲಿಮಿಟ್ ಬಗ್ಗೆ ಮಾತಾಡೋಕೆ ತಾವು ನೋಡಬಹುದು. ಏಜ್ ಲಿಮಿಟ್ ಫಾರ್ ದಿಸ್ ರಿಕ್ರೂಟ್ಮೆಂಟ್ 18 ರಿಂದ 24 ವರ್ಷ ಇಲ್ಲಿ ಒಂದು ಏಜ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಕನಿಷ್ಠ 18 ವರ್ಷ, ಗರಿಷ್ಠ 24 ಒಂದು ವರ್ಷದ ಒಂದು ಒಳಗಡೆ ತಮ್ಮದೇನಾದ್ರೂ ಒಂದು ಏಜ್ ಇದ್ರೆ ಈಸಿಯಾಗಿ ತಾವು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಹಾಗೆ 1/7/2025 ಒಂದು ಒಳಗಡೆ ಈ ಒಂದು ಏಜ್ ತಮ್ಮದು ಇರಬೇಕಾಗಿರುವಂತದ್ದು. ಅದರ ಒಂದು ಜೊತೆಗೆ ಖಂಡಿತವಾಗಿ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ತಮಗೆ ಒಂದು ಕೊಡ್ತಾರೆ. ಜನರಲ್ OBC ಮತ್ತು EWS ನ ಒಂದು ಕ್ಯಾಂಡಿಡೇಟ್ ಗಳಿಗೆ, SC ST ಕ್ಯಾಂಡಿಡೇಟ್ಗಳಿಗೆ ಖಂಡಿತ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಅನ್ನೋದು ಇದ್ದೇ ಇರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಇಲ್ಲಿ ಒಂದು ಬಂದಾಗ ಸಿಂಪಲ್ ಆಗಿ ತಾವು ನೋಡಬಹುದು. ದ ಸೆಲೆಕ್ಷನ್ ಪ್ರೋಸೆಸ್ ಆಫ್ ದ ರಿಕ್ರೂಟ್ಮೆಂಟ್ ಇನ್ಕ್ಲೂಡ್ ದ ಫಾಲೋಯಿಂಗ್ ಸ್ಟೇಜಸ್ ಬಗ್ಗೆ ಮಾತಾಡೋಕೆ ಇಲ್ಲಿ ಒಂದು ಮೊದಲನೇದಾಗಿ ಇಲ್ಲಿ ಒಂದು ರಿಟರ್ನ್ ಎಕ್ಸಾಮಿನೇಷನ್ಸ್ ಅನ್ನೋದು ಇಲ್ಲಿ ಒಂದು ಖಂಡಿತವಾಗಿ ಇದ್ದೇ ಇರುತ್ತೆ. ಪ್ರತಿಯೊಂದು ಪೋಸ್ಟ್ ಗೆ ಇಲ್ಲಿ ಒಂದು ರಿಟರ್ನ್ ಟೆಸ್ಟ್ ಅನ್ನೋದು ಎಕ್ಸಾಮಿನೇಷನ್ ಅನ್ನೋದು ಇದ್ದೇ ಇರುತ್ತೆ. ನಂತರ ಇಲ್ಲಿ ಒಂದು ಸ್ಕಿಲ್ ಟೆಸ್ಟ್ ಅನ್ನೋದು ಸಹ ತಾವು ಕೊಡಬೇಕಾಗಿರುತ್ತೆ. ಯಾರ್ಯಾರು ಇಲ್ಲಿ ಒಂದು ಸ್ಕಿಲ್ ಟೆಸ್ಟ್ ಅನ್ನೋದು ಕೊಡಬೇಕಾಗಿರುವಂತದ್ದು ಅಂದ್ರೆ ಯಾವ ಒಂದು ಪೋಸ್ಟ್ ಗೆ ಒಂದು ಟೈಪಿಂಗ್ ಟೆಸ್ಟ್ ಒಳಗೊಂಡಿದೆ. ಓಕೆನಾ, ಸಪೋಸ್ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ತಾವು ನೋಡಬಹುದು ಕಾಪಿಶ್ ಗೆ ಟೈಪಿಂಗ್ ಟೆಸ್ಟ್ ನ ಕೇಳಿದ್ದಾರೆ, ಟೈಪಿಶ್ ಗೆ ಕೂಡ ಒಂದು ಟೈಪಿಂಗ್ ಟೆಸ್ಟ್ ನ ಕೇಳಿದ್ದಾರೆ, ಮತ್ತು ಪ್ರೋಸೆಸ್ ಸರ್ವರ್ ಕೂಡ ಒಂದು ಟೈಪಿಂಗ್ ಟೆಸ್ಟ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಇದು ಒಂದು ಸ್ಕಿಲ್ ಟೆಸ್ಟ್ ನ ಒಂದು ಒಳಗಡೆ ಬರುವುದರಿಂದ ಇಲ್ಲಿ ಒಂದು ಸ್ಕಿಲ್ ಟೆಸ್ಟ್ ಅನ್ನೋದು ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಮೂರನೇದಾಗಿ ಇಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ಸಹ ತಾವು ಮಾಡಬೇಕಾಗಿರುತ್ತೆ. ನಂತರ 4ನೇದಾಗಿ ಇಲ್ಲಿ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನೋದು ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಒಟ್ಟಾರೆ ಈ ಒಂದು 3 ರಿಂದ 4 ಒಂದು ಏನು ಒಂದು ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಒಳಗೊಂಡುವಂತ
ಅನ್ನುವಂತಹ ಒಂದು ಸ್ಟೇಜ್ ಅಲ್ಲಿ ತಾವು ಪಾಸ್ ಔಟ್ ಆದ್ರೆ ಈಸಿಯಾಗಿ ಈ ಒಂದು ಜಾಬ್ ಅನ್ನ ತಾವು ಪಡ್ಕೋಬಹುದು. ಈಗ ಒಂದು ಹೈಕೋರ್ಟ್ ಈ ಒಂದು ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋದ್ರೆ ತಾವೇನಾದ್ರೂ ಜನರಲ್ ಆಗಿರ್ಬೋದು ಮತ್ತು EWS ಆಗಿದ್ರೆ 800 ಇಲ್ಲಿ ಒಂದು ಫೀಸ್ ಅನ್ನು ತಾವು ಇಲ್ಲಿ ಪೇ ಅನ್ನ ಮಾಡಬೇಕು. ನಂತರ SC ST PWD ಗೆ 400 ಇಲ್ಲಿ ಒಂದು ಫೀಸ್ ಅನ್ನ ಪೇ ಮಾಡಬೇಕು. ಮೋಡ್ ಆಫ್ ಪೇಮೆಂಟ್ ಬಗ್ಗೆ ಮಾತಾಡೋದ್ರೆ ತಾವು ಆರಾಮ್ಸೆ ತಾವು ಆನ್ಲೈನ್ ಮುಖಾಂತರ ತಾವು ಪೇ ಅನ್ನ ಮಾಡಬಹುದು. ಓಕೆ, ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಮಾತಾಡೋದ್ರೆ ಸ್ಟಾರ್ಟ್ ಡೇಟ್ ಬಗ್ಗೆ ಮಾತಾಡೋದ್ರೆ 13 ಮೇ 2025 ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಆದ್ರೆ ಲಾಸ್ಟ್ ಡೇಟ್ 2 ಜೂನ್ 2025 ಏನು ಒಂದು 4 ತಿಂಗಳು ಏನು 2ನೇ ತಾರೀಕುವರೆಗೂ ಈ ಒಂದು ವೇಕೆನ್ಸಿಗೆ ತಾವು ಅಪ್ಲೈನ ಮಾಡಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಎಕ್ಸಾಮ್ ಡೇಟ್ ಏನು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ಇಲ್ಲಿ ಒಂದು ತಿಳಿಸ್ಕೊಡ್ತಾರೆ. ಏನು ಕೆಲವೊಂದು ಲೇಟ್ ಅನ್ನ ಮಾಡಿದ್ದಾರೆ, ಎಕ್ಸಾಮಿನೇಷನ್ಸ್ ಅನ್ನ ಒಂದು ಲೇಟ್ ಆಗಿ ಇಲ್ಲಿ ಒಂದು ಇನ್ಫಾರ್ಮ್ ಅನ್ನೋದು ಮಾಡ್ತಾರೆ. ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಮತ್ತು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಏನಿದೆ ಅದು ಒಂದು ಡೀಟೇಲ್ ಆಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಒಂದು ಸಿಗುತ್ತೆ. ಆ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲಿ ನಾನು ಕೊಟ್ಟಿರ್ತೀನಿ. ಒಟ್ಟಾರೆಯಾಗಿ ಈ ಒಂದು ಹೈಕೋರ್ಟ್ ನ ಒಂದು ವೇಕೆನ್ಸಿ ಏನಿದೆ ಇದು ಯಾವ ಒಂದು ಸ್ಟೇಟ್ ಇಂದ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ ನಮ್ಮ ಒಂದು ಆಂಧ್ರ ಪ್ರದೇಶ ಅನ್ನುವಂತಹ ಒಂದು ಸ್ಟೇಟ್ ಇಂದಾನೇ ಈ ಒಂದು ವೇಕೆನ್ಸಿಯನ್ನು ಅದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆ, ಏನು ಒಂದು ಆಂಧ್ರ ಪ್ರದೇಶದಿಂದ ಕೂಡಲೇ ನಾವು ಕರ್ನಾಟಕದವರು ಸಹ ತಾವು ಅಪ್ಲೈ ಮಾಡಬಹುದು. ಅಂದ್ರೆ ಖಂಡಿತವಾಗಿ ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ ಸಹ ಇಲ್ಲಿ ಒಂದು ಅಪ್ಲೈ ಮಾಡಬಹುದು. ಓಕೆ, ನಮ್ಮ ನೋಟಿಫಿಕೇಶನ್ ಅನ್ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಸಿಂಪಲ್ ಆಗಿ ಒಂದು ನೋಟಿಫಿಕೇಶನ್ ಇರುತ್ತೆ. ಆ ಒಂದು ನೋಟಿಫಿಕೇಶನ್ ತಾವು ಈಸಿಯಾಗಿ ಓದಿದ್ರೆ ಆರಾಮ್ಸೆ ತಮಗೆ ಒಂದು ಅರ್ಥ ಆಗ್ಬಿಡುತ್ತೆ ಯಾವ ಒಂದು ಪೋಸ್ಟ್ಗೆ ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ಗಳು ಅಪ್ಲೈನ ಮಾಡಬಹುದು ಎಂಬುದರ ಬಗ್ಗೆ. ಐ ಹೋಪ್ ಸ್ನೇಹಿತರೆ ಇಷ್ಟು ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಇದೇ ರೀತಿಯಾದಂತಹ ಒಂದು ಇಂಟ್ರೆಸ್ಟೆಡ್ ಆಗಿರುವಂತಹ ಮತ್ತು ಬಹಳ ಒಂದು ಯೂಸ್ಫುಲ್ ಆಗುವಂತಹ ಒಂದು ವೇಕೆನ್ಸಿಗಳ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ಖಂಡಿತವಾಗಿ ತಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋನ ತಾವು ಆದಷ್ಟು ತಾವು ಶೇರ್ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಸೊ ಮುಂದಿನ ಮತ್ತೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಜಾಬ್ ಅಪ್ಡೇಟ್ ನಲ್ಲಿ ಸಿಗ್ತೀನಿ.